ಇದು ಒಂದು ಕಾಲ್ಪನಿಕ ಕಥೆ. ಆದ್ರೆ ನಮ್ಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದರನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ ಸಹಾಯ ಮಾಡಿದ್ರು, ಆ ಎಲ್ಲ ತುಣುಕುಗಳನ್ನು ಇಟ್ಕೊಂಡು ನಮ್ಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾ ಇರೋದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನ ಸೇರಿಸಿ ನಾವು ಎಷ್ಟು ಟೈಟ್ಲ್ ಮಾಡಿರೋ ಹತ್ರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಏನೋ ಹೇಳ್ತಾ ಇದ್ರು, ಏನಾರ ಚಿಕ್ಕ ಕಲಡಿ ಮಾಡ್ತಿದ್ರೆ ಅಜ್ಜಿ ದೇವ್ರ ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದನ್ನ ಒಳ್ಳೇದ್ ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆಮೇಲೆ ನಿಮ್ಮ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾವೊಂದು ಥಾಟ್ ಬಂದಿದ್ದಾಗ ಅಂತ ಅಂದ್ರೆ ಇನ್ನು 7 ಜನದ ಹಿಂದೆ ಏನಾಗಿರ್ಬೋದು ಯಾರಿಗ್ ಗೊತ್ತು. ಈಗ ನಾವೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ನ ಹೇಗಿರ್ತಿದ್ನ ಅಂತ. ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ, ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂತ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದವನು ಹೀಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶ ಇಟ್ಕೊಂಡು ಒಂದು ಮಾಡಿರುವಂತ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ, ಈಗ ನಾವು ಪ್ರಚಲಿತವಾಗಿ ನಡೆಯುವಂತ ವಿಷಯಗಳನ್ನ ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಹೀರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರು ಹೇಳ್ಬೇಕಿಲ್ಲ, ಇದು ನಮ್ಮ ಹೀರೋ ಒಬ್ಬದು ಇನ್ಫಾರ್ಮೇಶನ್ ಅದರಲ್ಲೊಂದು ತುಣುಕಿದೆ ನೋಡ್ಬೇಕು ಬನ್ನಿ ಅನ್ನೋ ತರ ಒಂದು ಸ್ಟೋರಿ ಮಾಡಿರೋದು ಇದು ಕತೆ. ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್, ನಮ್ಗೆ ಖುಷಿ, ಒಂದು ಹೊಸ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದ್ರು. ನಾವು ಸ್ವಲ್ಪ ಆಗಿನ ಕಾಲದಾಗ ಆಗಿದ್ರೆ ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳು ನೋಡಿ ನಾವು ಬೆಳೆದಂತವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಆ ಈ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾನು ಬಬ್ರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದ. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಇನ್ನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿದ್ದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಶಿಯೇಟ್ ಮಾಡಿದ್ರು, ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದ್ರೆ ತುಂಬಾ ಹತ್ತಿರವಾದ ಸಬ್ಜೆಕ್ಟ್. ಸೊ ಹಾಗಾಗಿ ತುಂಬಾ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಹೇಳಿದಾಗ ಒಪ್ಕೊಂಡು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು. ಇಲ್ಲಿ ನಾವು ಕಾಲ್ಪನಿಕ ಆಗಿರೋದ್ರಿಂದ ನಾವು ಟೈಮ್ ಲೆಂತ್ ಇಟ್ಕೊಂಡಿಲ್ಲ. ರಾಜರ ಇರುವಂತದ್ದು ಒಂದು ಕಾಲ, ಆಮೇಲೆ ಈಗ ಅಲ್ಲಿಂದ ಈಗಿರುವಂತ ಪ್ರಚಲಿತ ನಾವು ಹೇಗೇನಿದೆ ಡೆಲಿವರಿ ಬಾಯ್ ಅಂತ ನಮ್ಗೆ ಈಗಿನ ಕಾಲದ್ದು ಅದೆರಡು ಕನೆಕ್ಷನ್ ಇಟ್ಕೊಂಡು ಅಂತ ಮಾಡ್ತಾರೆ ಅಂತದ್ದು ಸಬ್ಜೆಕ್ಟ್. ಹೌದು, ಫ್ಲಾಶ್ ಬ್ಯಾಕ್ ಬರುವಂತ ಕತೆ. ಇದು ಕಾಲ್ಪನಿಕ ಕಥನೆ, ಆದ್ರೆ ಇಲ್ಲಿ ನಾವು ಅದೇ ನಾನು ಹೇಳಿದಾಗ ಈಗ ಹೌದು, ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ ರಾಜ ಅಂತ ನೋಡಿದ್ರೆ ನಾವು ರಾಜ್ಕುಮಾರ್ ನೋಡಿದೀವಿ. ಕೃಷ್ಣದೇವರಾಯ ಮೂವಿ ನೋಡಿದಾಗ ಅವರು ಮಾಡಿದಂತ ಒಳ್ಳೆ ಕಾರ್ತಿಗಳು ನಾವು ಓದಿರುವಂತದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಈ ಬಾಣ ಭಟ್ಟ ಭಾಸ್ಕರ ಅಂತ ನಮ್ಮೆಲ್ಲಾ ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣದೇವರಾಯ ಅವ್ರದ್ದು ಅದನ್ನ ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕನ್ನು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಬಜೆಟ್ ಫೈನಾನ್ಷಿಯಲ್ ಬೇಡ, ಬಟ್ ಆಕ್ಚುಲಿ ಇದು ನಾವು ಹೇಳಿದಾಗ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಬೇಕಿರೋದು ಈಗ ಎಫೆಕ್ಟ್ ಆಗಲಿ ಬಿ ಎಫೆಕ್ಟ್ ಆಗಲಿ ಮಾಡಬೇಕು. ಒಂದು ಶಾರ್ಟ್ ನಾನು ಅನ್ಕೊಂಡಾಗ ಬರಬೇಕು ಅಂದ್ರೆ ಇದಕ್ಕೆ ಅದರ ಇದ್ರೇನೆ ಅದಕ್ಕೊಂದು ಕಳೆ ಬರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗೇ ಇರುತ್ತೆ. ಹೌದು, ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿ. ರಾಜ ದೇವಸಿಂಧು. ಸೊ ಡೈರೆಕ್ಟರ್ ಸರ್ ಈ ಕಥೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣ ದೇವರಾಯ ಕಥೆ. ಸೊ ಅವರು ಹೆಸರು ಹೇಳಿದ್ರೆ ಗೂಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ ಎಲ್ಲರೂ ಕೂಡ ಶ್ರೀ ಕೃಷ್ಣ ದೇವರ ಡಿವೋಟಿಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವ್ರು ಮಾಡಿರೋ ಕಥೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಸರ್ ಇದು ಬಂದ್ಬಿಟ್ಟು ಆಯಿ ಆದ್ಮೇಲೆ ನೆಕ್ಸ್ಟ್ ಇದು ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಇದೆಯಲ್ಲ, ಇವಾಗ ಎಕ್ಸಾಂಪಲ್ KR ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ, ರಾಜರ್ದು ಮತ್ತೆ ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಬೋದು. ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡ್ತಿದ್ವಿ. ಅಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್, ಮಡಿಕೇರಿ ಮತ್ತೆ ಮಂಗಳೂರು. ಹೌದು, ಕರೆಕ್ಟ್. ಆಕ್ಚುಲಿ ನಾನು ಅದೇ ಹೇಳಿದೆ, ಬಟ್ ಸರ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ಸೊ ಅವರು ನಿಮಿಷ ಕೊಡ್ತಾರೆ. ಈಗ ಒಬ್ಬ ಆರ್ಟಿಸ್ಟ್ ಈಗ ಹೇಗಿದೆ ಅಂದ್ರೆ, ನೀವು ಅವರು ಸೀರೀಸ್ ಆಫ್ ಫಿಲ್ಮ್ಸ್ ನೋಡಿರ್ಬೋದು. ಇದು ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಬೆಳೆಯೋಕ್ಕಿಂತ ವೇಗವಾಗಿ ಅವರ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರನ್ನ ಈಗಲೇ ಕ್ಯಾಶ್ ಮಾಡ್ಕೊಂಡ್ಬೇಡ. ಯಾಕಂದ್ರೆ ನಾನು ಬರೀ ರೈಟರ್ ಡೈರೆಕ್ಟರ್ ಅಲ್ಲದೇನೆ ಸಹ ನಿರ್ಮಾಪಕ ಆಗೋದ್ರಿಂದ ಸ್ವಲ್ಪ ನಾನು ಅಂದ್ರೆ ಓಕೆ ಮತ್ತೆ ಬಿಡೋದು ಬೇಡ ಅಂತೇಳಿ ಇದೇ ಈಗ ಸಿಕ್ಕಿದರೆ ಇಳ್ಕೊಬೇಡ ಅಂತೇಳಿ ಇದೊಂದು ಮಾಡಿರುವಂತದ್ದು ಆಕ್ಚುಲಿ. ಸೊ ನಮ್ಮ PR ಅವರು ಹೇಳ್ತಿದ್ರು, ಸರ್ ಹೆಂಗೆ ಸರ್ ಇದು ಅಂತ. ಇಲ್ಲ ಮಾಡ್ಬೇಕು, ಈ ಎರಡಕ್ಕೆ ನಾವು ಅವ್ರನ್ನ ಕಮಿಟ್ ಮಾಡ್ಕೊಂಬೇಡ. ಯಾಕಂದ್ರೆ ಮತ್ತೆ 4 ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನ 7 ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ. ಈಗ ನೆಕ್ಸ್ಟ್ ಮಂತ್ ಡೆಲಿವರ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೈ ಸಿಗೋದಿಲ್ಲ. ಆಮೇಲೆ ನಾವು ಯಾರು ಸುಮ್ಮನೆ ಮತ್ತೆ ಹುಡುಕ್ಬೇಕಾಗುತ್ತೆ. ಅವ್ರಿಗೆ ಇದು ಸೂಟ್ ಆಗುತ್ತೆ. ಇದು ಅವರು ಎಕ್ಸ್ಪ್ರೆಷನ್ ಆಗಲಿ ಅವ್ರದ್ದು ಮಾತಾಡಿದ್ದೀನಿ, ನಾನು ಎಲ್ಲ ನೋಡಿದ್ದೀನಿ ಮೂವೀಸ್ನು. ಸೊ ಹಾಗಾಗಿ ಅನ್ಕೊಂಡು ಇಲ್ಲ ಇದು ಮಾಡ್ಕೊಂಡ್ಬಿಡೋಣ. ಈಗ ನಮ್ಗೊಂದು ಕಂಟಿನ್ಯೂಟಿ ಇರುತ್ತೆ, ಮುಗಿದ್ಬಿಡ್ಲಿ ಈಗ ನಾವು ಅದಕ್ಕಂತ ಆದ್ಮೇಲೆ ನಾವು ಆಗಿ ಮಾಡ್ಕೊಂಡು ನೆಕ್ಸ್ಟ್ ಇದು ರಾಜಾ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡಿ ಮಾಡಲೇಬೇಕು ಅಂತ ಮಾಡಿರುವಂತದ್ದು. ಇಷ್ಟು ಬಿಸ್ನೆಸ್ ಮೈಂಡ್ ಅಂತ ನನಗೆ ಗೊತ್ತಿಲ್ಲ. ನೀವು ನಾನು ಕತೆ ಹೇಳ್ತಾ ಇದ್ರೆ ಸರ್ ಸೂಪರ್ ಆಗಿದೆ ಮಾಡೋಣ ಅಂತ ಹೇಳ್ತಿದ್ದೆ, ಬಟ್ ಇದರಿಂದ ಎಷ್ಟು ಕತೆ ಇದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಿಡಿ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅದು ನಾವು ಹೇಳಂಗಿಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅದು ಹೌದು ಸರ್, ಹೌದು. ಹಾ ಸರ್, ಹೌದು. ಅದು ನೆಕ್ಸ್ಟ್ ಸಿನಿಮಾ ಬಂದು ನಮ್ಗೆ ದಶಾವತಾರ ಮಾಡಿದ್ರು ಮಾಡ್ತೀವಿ. ಡೈರೆಕ್ಟ್ ವಿಷನ್ ಇಸ್ ಫೈನಲ್. ಸರ್ ಟೈಮ್ ಟ್ರಾವೆಲ್ ಕತೆ ಅಲ್ಲ ಇದು. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಸೋಷಿಯಲ್ ಫ್ಯಾಂಟಸಿ ನಾವು ನೋಡ್ದಿರಂಗೆ ಅಂದ್ರೆ ಸಿಂಪಲ್ ಆಗಿ ಲೈಕ್ ಅದು ಎಕ್ಸಾಂಪಲ್ ತಗೊಳ್ಬೇಕಾಗ ಗೊತ್ತಿಲ್ಲ, ಮಗಧೀರ ಅದು ಸೋಷಿಯಲ್ ಫ್ಯಾಂಟಸಿ ಅಂತ ಒಂದು ಜಾನರ್ ಬರುತ್ತೆ. ಸೊ ಆ ತರ ಒಂದು ಜಾನರ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತೆ ಈಗ ಪ್ರೆಸೆಂಟ್ ಜನರೇಷನ್ ಯಾವ ತರ ತೋರಿಸಬಹುದು, ಎರಡು ಲೈಕ್ ಒಂದೇ ವಿಷಯ ಯಾವ ತರ ಎರಡು ತೋರಿಸಬಹುದು ಅನ್ನೋದು ಅವ್ರ ಕತೆ ಆಕ್ಚುಲಿ. ಸೊ ಕತೆ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ತುಂಬಾ ಇಷ್ಟ ಆಯ್ತು. ಕೃಷ್ಣದೇವರಾಯ ಅಂದ್ರೇನೆ ನನ್ಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ, ಆ ಹೆಸರು ಹೇಳಿದ ತಕ್ಷಣ ಕತೆನೇ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೇನೆ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ. ಸಿ ಅವರು ಕತೆ ಅವ್ರು ಮಾಡ್ಬೇಕು ಅಂದ್ರೆ ನನ್ಗೆ ಅದೃಷ್ಟ ಅಂತಾನೆ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಶ್ವೇತಾ ಅಂತ. ದಿಸ್ ಇಸ್ ಮೈ ಥರ್ಡ್ ಫಿಲ್ಮ್. ಸೆಕೆಂಡ್ ಈಸ್ ರನ್ನಿಂಗ್ ಪ್ಯಾರಲಲ್. So like thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. I'm from Bangalore itself. Bharat sir, Kannada definitely. But nervous idini ಸ್ವಲ್ಪ. Sir, ನಾನು one of the lead. ಆಕ್ಚುಲಿ ಹೇಳ್ಬಿಟ್ರೆ ಮೋಸ್ಟ್ಲಿ ಅಂತ ಡೈರೆಕ್ಟ್ ಮಾತಾಡ್ಬೇಕಂತಿದ್ದಾರೆ ನಮ್ಮ ಹತ್ರ. ಸೊ
ಬೇರೆ ಯಾರು ಇದರಲ್ಲಿ ರಾಜ ದೇವಸಿಂಧು ಅಲ್ಲಿ ಯಾರು ಪಾತ್ರ ಮಾಡ್ತಾ ಇದಾರೆ ಎಲ್ರು ಮಾತಾಡಿ ಕಲಾವಿದ್ರು. My name is Akshata. Hello, my name is Akshata. Kannada ko I'm from Rajasthan. Rajasthan. Parallel. Yeah. Okay, so my character will be a reporter. My character will be reporter. So there's some fight scene also. Thank you. ಕ್ವಶನ್ ಕೇಳಬೇಕು ಅನ್ನೋದು ಗೊತ್ತಾಗ್ತದೆ. ಬಜೆಟ್ ಬಗ್ಗೆನಾ? ಸಿನಿಮಾ ಅಂತಂದ್ರೆ ಸರ್ ಆಕ್ಚುಲಿ ಸಿನಿಮಾ ಏನ್ ಡಿಮ್ಯಾಂಡ್ ಮಾಡುತ್ತೆ, ಈ ಒಂದು ನಾವು ಏನೋ ಅಂತ ಮೈಂಡ್ ಅಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ ಅಂದಾಜು ಸರ್ ಹೆಂಗಂತಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜಸ್, ಫುಡ್, ಲೊಕೇಶನ್ ಬೇರೆ ಬೇರೆ ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಸಿನಿಮಾ ಬಂದು 2 ತಂಡಕ್ಕೆ ಮತ್ತೆ ರಾಜ ದೇವಸಿಂಧು ಇದು ಒಂದು ನನ್ಗೂನು ಹಿಂಟ್ ಒಂದ್ ಸ್ಲೈಟ್ ಹೇಳಿದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಎಲ್ಲ ನನ್ಗೆ ಯಾವ್ದೋ ಸ್ಟ್ರೆಸ್ ಕೊಡ್ದಿರಾ ಆಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ಹೆಸರು ಕೇಳಿದಾಗಲೇ ತುಂಬಾ ಖುಷಿ ಆಯ್ತು. ರಾಜ ದೇವ ಸಿಂಧು, ನೈಸ್ ನೇಮ್. ಸೊ ಇವತ್ತು ಈ ಒಂದು 2 ಮೂವೀಸ್ ನ ಲಾಂಚ್ ಮುಹೂರ್ತ ಅಂತಾನೆ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ ಆಗತ್ತೆ. 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಾನೆ ಮಾಡಿರ್ಬೋದು ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ನಮ್ಗೆಲ್ಲರಿಗೂ. ತುಂಬಾ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಒಂದು ಹಿಸ್ಟಾರಿಕಲ್ ನಮ್ಗೆಲ್ಲರಿಗೂ ಸುಮಾರು ಜನರೇಷನ್ಸ್ ಕಮಿಂಗ್ ಜನರೇಷನ್ಸ್ ಮತ್ತೆ ಹೋಗಿರ್ತಾರೆ ಅಂತದ್ದು ಒಂದು ಸ್ಟೋರಿನ ಮತ್ತೆ ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಅಂಡ್ ಈಕ್ವಲಿ ನಾನು ಐ ಫೀಲ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರು ಅವ್ರ ಜೊತೆ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಈ ವಯಸ್ಸಿಗೆ ಏನೋ ಇನ್ನ ಇದು ಮೂವೀಸ್ ಬರುವಂತದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬಾ ಖುಷಿ. ತುಂಬಾ ಶ್ರಮ ಆಗ್ತಾರೆ ಅವರು, ಪರ್ಸನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಾನೆ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ನನ್ನನ್ನ ಚೀಫ್ ಗೆಸ್ಟ್ ಅಂತ ಕರೆದು ಫ್ಯಾಮಿಲಿ ಅಂತ ಕರೆಯಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗ್ಲೂ ಆ ಫ್ಯಾಮಿಲಿ ಅಂತಾನೆ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ನಮಸ್ತೆ ಎಲ್ಲರಿಗೂ. ರಾಜ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗ್ಲೇನೆ ಡಿಫ್ರೆಂಟ್ ಆಗಿದೆ. ಪೌರಾಣಿಕ ಕಥೆಗಳು ಬರೋದು ತುಂಬಾ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ. ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ. ಸೊ ಎನಿಹೌ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ. ಭಾರ್ಗವ್, ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಒಂದು ಪ್ರಾಜೆಕ್ಟ್ ಅಲ್ಲ, ಅಟ್ ಎ ಟೈಮ್ 3-4 ಪ್ರಾಜೆಕ್ಟ್ ಮೇಂಟೈನ್ ಮಾಡುವಂತ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ಖಂಡಿತ ಈ ತರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾವೆಲ್ಲ ಸೇರಿ ಬೆಳೆಸ್ಬೇಕು. ಇವನ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಬೇಕು. ಇದಕ್ಕೆಲ್ಲ ನಾವು ಸಹಕಾರ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆವಾಗ್ಲೇ ಸರ್ ನೀವು ಹೀರೋಯಿನ್ ಅಂದ್ರು, ನಾನು ಮಿಸಸ್ ಯೂನಿವರ್ಸ್ 2019 ಓಕೆ ಆಕ್ಟರ್ ಅಂತ ಸರ್ ನೀವಂತೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೀರೋಯಿನ್ ಆಗ್ಬಿಡೋಣ ಅಂತ ಹಂಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬಟ್ ಫ್ಯಾಷನ್ ಅಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್. ಮಿಸಸ್ ಯೂನಿವರ್ಸ್ 2019 ಇವನ್ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸಿನಿಮಾಗೆ ತುಂಬಾ ಒಲವು ನನ್ಗೆ. ಈ ನಿಮ್ಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡ್ಬೇಕು ಅನ್ಸಿದೆ. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ತಂಡದಲ್ಲಿ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಹಲವಾರು ಚಿತ್ರಗಳು ಬರಲಿ ಅಂತ ಆಶಿಸ್ತೀವಿ.